ಅನಿಸುತ್ತೆ ಸ್ವಾಮಿ. ಲಕ್ಷ್ಮೀನರಸಿಂಹ ಸ್ವಾಮಿಗಳು ಅದೇ ರೀತಿಯಾಗಿ ಅದೇ ಪಂಥ. ಅವರು ಎಷ್ಟು ಅಂದರೆ ಗೋಪ್ಯ, ಇದೆಲ್ಲ ಗೋಪ್ಯ, ರಹಸ್ಯದಲ್ಲಿ ಇರ್ತಕ್ಕಂಥ ರಹಸ್ಯ ಇವೆಲ್ಲ. ಎಲ್ಲರಿಗೂ ಹೇಳೋದಲ್ವದು. ಗುರುಗಳು ಶಿಷ್ಯರು ಸೇರ್ಕೊಂಡ್ಬಿಟ್ರೆ ಬಾಗ್ಲಾಕಿ ಅನ್ನೋದು. ಅಷ್ಟೇ ಅಲ್ಲ, ಅದೇನನ್ನ ತೂತುಗಳಿದ್ರೆ ತೂತುಗಳಿಗೆ ಸ್ವಲ್ಪ ಹತ್ತಿ ಇಡೋದು ಅಂತ. ಅಂದ್ರೆ ಉದ್ದೇಶ ಬೇರೆಯವ್ರು ನೋಡ್ಬಾರ್ದಂತಲ್ಲ, ಬೇರೆಯವ್ರು ಕೇಳೋದಕ್ಕೆ ಅಧಿಕಾರತ್ವ ಇಲ್ಲ ಅದಕ್ಕೆ ಸುಮ್ಮನೆ ಯಾತಿಕ್ಕೋ. ನಾನೊಂದು ಸರ್ತಿ ಒಂದು ಇನ್ಸ್ಟೆನ್ಸ್ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಅವರಲ್ಲಿ ಯಾಕೆ ಆ ನಿಷ್ಠೆ ಇತ್ತು, ಆ ದೀಕ್ಷೆ ಇತ್ತು ಅವರಲ್ಲಿ. ಎಲ್ಲ ಭಕ್ತರು ಬಂದ್ರೇನೆ ಪಾಠ ಪ್ರಾರಂಭ. ಒಬ್ಬರು ಆಬ್ಸೆಂಟ್ ಆಗಿದ್ರು ಅವ್ನು ಬರಲಿ. ಊರಿನಿಂದ ಹೋಗಿದ್ದಾನೆ ಅಂದ್ರೆ ಪರವಾಗಿಲ್ಲ, ಇದೇ ಊರಿನಲ್ಲಿ ಇದ್ದವನು ಬರ್ಬೇಕಷ್ಟೇ, ಬರೋ ತನಕ ಪಾಠ. ಒಬ್ರು ಬಂದಿಲ್ಲ, ಸ್ವಲ್ಪ ಲೇಟ್ ಆದರೆ ಸ್ವಾಮಿ ಶುರು ಮಾಡಿ ಸ್ವಾಮಿ ಅಂತಂದು ಹೇಳೋದು ಬೇರೆಯವ್ರು ಹೇಳೋದು. ಅವ್ನು ಬರೋ ತನಕ ನಾನು ಮಾಡಲ್ಲ ಅಷ್ಟೇ. ಆಮೇಲೆ ಅವ್ನು ಬಂದನಂತೆ. ಬಂದು ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಎಲ್ಲಿಗೆ ಹೋಗಿದ್ದೋ? ನಿಲ್ಕಂಠ. ಅವನ ಹೆಸರು ನಿಲ್ಕಂಠ. ಸ್ವಾಮಿ ನಿಲ್ಕಂಠ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಸ್ವಾಮಿ. ಅಯ್ಯೋ ಮಾರಾಯ, ನಾನು ನಿನ್ನನ್ನ ಪಂಚಮುಖ ಪರಮೇಶ್ವರನಾಗಿ ಮಾಡಬೇಕು ಅಂತ ನಾನು ಇಲ್ಲಿ ಕೂತಿದ್ರೆ ಮತ್ತೆ ಅಲ್ಲಿ ನೀಲಕಂಠ ಅಂತ ಹೋಗಿದೆ. ಕೂತ್ಕೋ. ಅವತ್ತಿನ ದಿನ ಪಂಚಮುಖ ಪರಮೇಶ್ವರನಿಗೆ ಯಾವುದು ಮುಖಗಳು, ಅದರಲ್ಲಿ ಇರ್ತಕ್ಕಂಥ ತತ್ವ ಏನು, ಅದರಲ್ಲಿ ಇರ್ತಕ್ಕಂಥ ಬೀಜಾಕ್ಷರಗಳೇನು, ಆ ಅಕ್ಷರಗಳಿಗೆ ಹಿಂದೆ ಇರ್ತಕ್ಕಂಥ ಸ್ವಾರಸ್ಯ ಏನು ಅನ್ನೋದನ್ನ 1-2 ತಾಸು ಹೇಳಿದೆ. ಸಾಯಂಕಾಲ ಬಂದು ಆ ಭಕ್ತಾನೆ, ಲೇಟಾಗಿ ಬಂದಿರೋ ಭಕ್ತಾನೆ, ಓಂ ನಮ ಶಿವಯ ನರ ನರುಡ ಓಂ ನಮ ಶಿವಯ ನರ ಅನ್ನೋ ಹಾಡನ್ನು 6 ಚರಣಗಳಿರ್ತಕ್ಕಂಥ ಹಾಡನ್ನು, ಸ್ವಾಮಿ ನಾನು ಬೆಳಗ್ಗೆ ನನಗೆ ಅರ್ಥ ಆಗಿದ್ದೆಲ್ಲ ಇದೆಲ್ಲ ಬರೆದ್ಬಿಟ್ಟಿದ್ದೀನಿ, ತಪ್ಪೇನಿದ್ರೆ ಅಂದರೆ ಈ ಶ್ರದ್ಧೆ ಇಲ್ಲದಾಗಿದೆ. ಅವರು ಪಾಠ ಮಾಡ್ತಾನೆ ಇದ್ರು. ಅವ್ರಿಗೆ ಜಾಸ್ತಿ ಜನ ಬರಬೇಕು ಅದೆಲ್ಲ 4 ಜನ ಇದ್ರು ಪರವಾಗಿಲ್ಲ. ರಾಮಕೃಷ್ಣ ಪರಮಹಂಸತ್ರ ಎಷ್ಟು ಜನ ಕಲ್ತರು, ಶಂಕರ ಭಗವತ್ಪಾದಾಚಾರ್ಯರ ಜನರನ್ನ ಪ್ರೋತ್ಸಾಹ ಮಾಡಿ ಸ್ಫೂರ್ತಿಯನ್ನು ಮಾಡಿದ್ರು. ಶ್ರೀ ಅರವಿಂದರು ಯಾರನ್ನ ತಯಾರು ಮಾಡಿದ್ರು? ಒಬ್ಬ ಮಗರನ್ನ ತಯಾರು ಮಾಡಿದ್ರು ಅಷ್ಟೇ. ಸಾಕು ಅವರು ವಿಶ್ವವಿಖ್ಯಾತರಾಗ್ತಾರೆ. ಅದೇ ಇವೆಲ್ಲ ನೋಡ್ತಾ ಇದ್ರೆ ಏನು ಅನ್ನಿಸ್ತೆ ಅಂದರೆ, ಆಗಿನ ಕಾಲದಲ್ಲಿ ಅವರು ಅವಲಂಬಿಸಿರ್ತಕ್ಕಂಥ ಯಾವ ಪದ್ಧತಿ ಇತ್ತು ಈ ಜ್ಞಾನವನ್ನು ಕೇಳೋದಕ್ಕೆ, ಅದು ಸರಿಯಾದಂಥ ಪದ್ಧತಿ. ಇವಾಗ ತಾನೇ ಉಪನಿಷತ್ತು ಓದ್ಕೊಳ್ತಾ ಇದೆ, ಕೇನೋಪನಿಷತ್ತು ಓದ್ತಾ ಇದೆ. ಆ ಕೇನೋಪನಿಷತ್ತಿನಾಗ ಅದೇ ಹೇಳ್ತಾನೆ, ನೀನು ಒಬ್ಬನೇ ಶಿಷ್ಯ ಸಾಕು, ನನಗೆ ಒಬ್ಬನೇ ಸಾಕು, ನಿನ್ನನ್ನೇ ತಯಾರು ಮಾಡ್ತಿದ್ದ. ಹೀಗೆ ಬಂದಿರ್ತಕ್ಕಂಥ ಒಂದು ಅದು. ಇನ್ನೊಂದು ನಮಗೆ ತುಂಬಾ ವಿಶೇಷತೆ ಅಂದರೆ, ಜಾತಿಗೆ ಯಾವತ್ತೂ ನಾವು ಪ್ರಾಧಾನ್ಯಕ್ಕೆ ತಗೊಂಡಿಲ್ಲ. ನಾವು ಮೂಲತಃ ಬ್ರಾಹ್ಮಣ ಸಮಾಜದಲ್ಲಿ ಮೂಲತಃ ಬ್ರಾಹ್ಮಣ ಸಮಾಜ. ನಮ್ಮ ಮನೆಯಲ್ಲಿ ಇರ್ತದೆ, ಮನೆ ಒಳಗೆ ನಮ್ಮ ಆಚಾರ ವಿಚಾರ ವಿಧಿ ನಿಯಮ ನಮ್ಗೇನಿದೆ ಅದೆಲ್ಲ ನಾವು ಮಾಡಲೇಬೇಕು. ಗೃಹಸ್ಥಾಶ್ರಮ ಧರ್ಮದಲ್ಲಿ ಹಾಗೇ ಇರಬೇಕು. ಆದರೆ ನಾನು ಸಮಾಜಕ್ಕೆ ಸೇವೆ ಮಾಡುವಾಗ ಯಾರಾದರೆ ನನಗೆ ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ನಿಜವಾಗಿರ್ತಕ್ಕಂಥ ಜ್ಞಾನ ಇರಬೇಕು, ಕೊಡಬೇಕಷ್ಟೇ. ಅದಕ್ಕೋಸ್ಕರ ನಮ್ಮ ದೊಡ್ಡ ಸಿದ್ದವನಹಳ್ಳಿಯಲ್ಲಿ ನಮ್ಮ ಭಕ್ತರೆಲ್ಲ ಹರಿಜನ ಭಕ್ತರು. ನೋಡಿದ್ವಿ ಮಟ್ಟ ನೋಡಿದ್ವಿ. ಯಾಕೆ ಹೆಗ್ಗೇರಿನಲ್ಲಿ ಎಲ್ಲ ಭಕ್ತರು ವಿಧವಾಗಿರ್ತಕ್ಕಂಥ. ಹೀಗೆ ಸಾಗರ ಸೊರಬಕ್ಕೆ ಹೋದ್ರೆ ಎಲ್ಲ ಬ್ರಾಹ್ಮಣರೇ ಆ ಕಡೆ ಸೈಡ್. ಅಪ್ಪ ಅದೇ ಡಾಮಿನೆಂಟ್ ಕಮ್ಯುನಿಟಿ, ಅದು ಎಲ್ಲ ಬ್ರಾಹ್ಮಣರು. ನಾವು ಇದಕ್ಕೆ ಹೋಗ್ತೀವಿ, ಸಿದ್ದಾಪುರಕ್ಕೆ ಹೋಗ್ತೀವಿ. ಸಿದ್ದಾಪುರದಲ್ಲಿ ರಾಮಕೃಷ್ಣ ಹೆಗಡೆ, ಗಣೇಶ ಹೆಗಡೆ ಇವರೆಲ್ಲರೂ ನಮ್ಮ ಭಕ್ತರೆ. ಹಿಂದೂಪುರಕ್ಕೆ ಹೋದ್ರೆ ಎಲ್ಲ ವೈಶ್ಯರೇ. ಅಲ್ಲಿ ದಾವಣಗೆರೆ ಹತ್ರ ಐಗೋರು ಗೋಲ್ರಟ್ಟೆ ಅಂತ ಅಂತಿದೆ, ಎಲ್ಲ ಗೋಲ್ರೆ. ಒಂದು 200-300 ಜನ ಗೋಲ್ರು ಇದ್ದಾರೆ. ಅವರು ಭಕ್ತರೆ, ಎಲ್ಲ ಭಕ್ತರೆ. ಈ ಪ್ರಾಂತ್ಯದಲ್ಲಿ ನಮಗೆ ರೆಡ್ಡಿಗಳು ಜಾಸ್ತಿ. ರಾಮಯೋಗಿಯಲ್ಲಿ